ಹೇ ಗೈಸ್, ನಾನಿವತ್ತು ಒಂದು ಡ್ಯಾನ್ಸ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತಾನೆ ನಾನಿವತ್ತು ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗಿರೋದು. ಏನೇ ಒಂದು ಸ್ಪೆಷಲ್ ಅಕೇಶನ್ ಆಗಲಿ, ಏನೋ ಶೂಟ್ ಮಾಡಬೇಕು ಅಂತಂದ್ರೆ ನನ್ನ ಕೂಲು ತುಂಬಾ ಫ್ರೀಜಿ ಆಗಿರುತ್ತೆ ಅವತ್ತೇನೆ. ಇದು ನನ್ನ ಜೊತೆ ಮಾತ್ರ ಆಗುತ್ತಾ ಅಥವಾ ನಿಮ್ ಜೊತೆ ಇದೇ ತರ ಆಗುತ್ತಾ? ಬಟ್ ಇಟ್ಸ್ ಓಕೆ. ಈ ಒಂದು ಮೆಸ್ ಏನಿದೆ ಇದನ್ನ ಇವಾಗ ಸಾರ್ಟ್ ಮಾಡೋಣ. ನಾನಿವತ್ತು ಫಿಲಿಪ್ಸ್ ಸ್ಟೈಲಿಂಗ್ ಬ್ರಷ್ ನ ಯೂಸ್ ಮಾಡ್ತಾ ಇರೋದು. ಇದನ್ನ ಆಲ್ಮೋಸ್ಟ್ 1 ಮಂತ್ ಇಂದ ಯೂಸ್ ಮಾಡ್ತಾ ಇದೀನಿ. ಸೊ ಇದನ್ನ ಯೂಸ್ ಮಾಡಿ ಇವಾಗ ನನ್ನ ಒಂದು ಹೇರ್ ನ ಸ್ಟೈಲ್ ಮಾಡ್ತೀನಿ. ಸೊ ಲೆಟ್ಸ್ ಡೂ. ಈ ಸ್ಟೈಲಿಂಗ್ ಬ್ರಷ್ ನ ಯೂಸ್ ಮಾಡೋದು ತುಂಬಾ ಸಿಂಪಲ್. ನೀವು ಯಾವುದೇ ತರ ಸೆಕ್ಷನಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರೀ ನಿಮ್ಮ ಹೇರ್ನ 2 ಪಾರ್ಟ್ ಮಾಡಿಕೊಂಡು ನಾರ್ಮಲ್ ಹೇರ್ ಬ್ರಷ್ ಅಲ್ಲಿ ಹೇಗೆ ನೀವು ಕೂಮ್ ಮಾಡ್ತೀರಾ ಆ ಥರ ಮಾಡಿದ್ರೆ ಆಯಿತು. ನೀವೇ ನೋಡ್ಬೋದು ಎಷ್ಟು ಈಸಿಯಾಗಿ ಸ್ಟ್ರೈಟ್ ಆಯಿತು ಅಂತ ಹೇಳ್ಬಿಟ್ಟು. ಇವಾಗ ಮಿಕ್ಕಿದ ಹೇರ್ನ ಸ್ಟ್ರೈಟ್ ಮಾಡೋಣ. ಯಾವುದೇ ಥರ ಫ್ರಿಜಿನೆಸ್ ಇಲ್ಲದೆ ಸ್ಟ್ರೈಟ್ ಆಗೋದನ್ನ ನೀವು ನೋಡ್ಬೋದು. ಅಂಡ್ ಎಷ್ಟು ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಐ ಹ್ಯಾವ್ 2 ಪರ್ಸನಾಲಿಟೀಸ್, ಒಂದು ಕರ್ಲಿ, ಒಂದು ಸ್ಟ್ರೈಟ್. ಸೊ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ. ಲುಕ್ ಅಟ್ ದಿಸ್, ಹೌ ಬ್ಯೂಟಿಫುಲ್ ದ ಹೇರ್ ಹಸ್ ಟರ್ನ್ಡ್ ಔಟ್. ಸೊ ಇವಾಗ ಈ ಸೈಡು ಕೂಡ ಸ್ಟ್ರೈಟ್ನಿಂಗ್ ಮಾಡ್ತೀನಿ. ಫೈನಲಿ ನನ್ನ ಹೇರ್ ಸೆಟ್ ಆಯಿತು. ನೀವೇ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಾನು ಇವಾಗ ಮೇಕಪ್ ಫಿಕ್ಸರ್ನ ಮತ್ತು ಲಿಪ್ ಗ್ಲಾಸ್ನ ಹಾಕಿ ನನ್ನ ಒಂದು ಮೇಕಪ್ಗೆ ಫೈನಲ್ ಟಚ್ನ ಕೊಡ್ತಾ ಇದ್ದೀನಿ. ಈಗ ಔಟ್ಫಿಟ್ನ ಚೇಂಜ್ ಮಾಡೋಣ. ಲೆಟ್ಸ್ ಗೋ. ಫೈನಲಿ ನಾನು ರೆಡಿ ಆಗಾಯಿತು. ಆ್ಯಂಡ್ ಇವಾಗ ನನ್ನ ಡ್ಯಾನ್ಸ್ ವಿಡಿಯೋನ ಶೂಟ್ ಮಾಡಬೇಕು. ಪ್ರಾಡಕ್ಟ್ ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಲವಿಂಗ್.